ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Jay, are you fine now? How are you feeling? ಏನು ಹೇಳಿ ಬೇಬಿ, ಅದ ಸಿಕ್ಕಾಪಟ್ಟೆ ನೋವ್ತಾ ಇದೆ, ದಿಮ್ ಅಂತಿದೆ. ಹೆಂಗೆ ಅಂದರೆ ಧರ್ಮದೇಟ್ ಬಿದ್ದಿರೋ ಫೀಲು ನನಗೆ. ಅಲ್ಲ, ಆ ಲೆವೆಲಿಗೆ ಕುಡಿದ್ರೆ ಇನ್ನೇನಾಗತ್ತೆ? ಅಲ್ಲ, ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಕಾರಿಂದ ಆಚೆ ಬರಬೇಡಿ ಅಂತ. ಆದರೂ ನೀವು ಯಾಕೆ ಬಂದ್ರಿ? ನೀವು ನನ್ನ ಮಾತೇ ಕೇಳಲ್ಲ ಅಲ್ವಾ? ನಾನು ಏನು ಮಾಡಬೇಡ ಅಂತೂ ನೀವು ಅದನ್ನೇ ಮಾಡ್ತೀರಾ. ಈಗಂತೂ ನೀವು ಯಾರ ಮಾತು ಕೇಳಲ್ಲ. ಬೇಡ ಅಂದ್ರೂ ಡ್ರಿಂಕ್ಸ್ ಮಾಡಿಕೊಂಡು ಓವರ್ ಮಾಡಿಕೊಂಡು ಕುಡ್ದು ಬಿದ್ದಿದ್ರಿ. ಎಸ್ ಸಲ ಅಂತ ಹೇಳಿದ್ನೆ ಹೇಳಿ ಬೇಬಿ, ನಾನು ಹಿಂಗೆ ಸುಮ್ಮನೆ ಬಂದಿದ್ದಲ್ಲ. ಯಾವ ಡ್ರಿಂಕ್ಸು ಓವರ್ ಆಗಿಲ್ಲ ಅಲ್ಲಿ. ನಾನು ಭಾಗ್ಯಮ್ಮನ ನೋಡಿದೆ, ಅವಳು ನೋಡ್ಕೊಂಡೆ ಬಂದಿದ್ದು. ಅವಳು ನೋಡ್ಕೋ ಪ್ರೊಸೆಸ್ಸಲ್ಲಿ ಮಲ್ಲಿ ಕಾಣಿಸಿದ್ಲು ನನಗೆ, ಅವಳು ನೋಡ್ಕೊಂಡು ಹೋದೆ ಆಮೇಲೆ. ಬಟ್ ಅದಾದಮೇಲೆ ಏನಾಯ್ತು ಅಂತ ನಂಗೆ ಈಗಲೂ ಅರ್ಥ ಆಗ್ತಿಲ್ಲ. ಆಗ್ಲಿಂದ ಅದನ್ನೇ ಹೇಳ್ತಿದ್ದೀರಾ, ನಾನು ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ. ಆ ಭಾಗ್ಯಮ್ಮ ಟೆಂಪಲಲ್ಲಿ ಇದ್ದಿದ್ರೆ ನನ್ನ ಕಣ್ಗೂ ಕಾಣಿಸ್ಕೋಬೇಕಿತ್ತಲ್ವಾ? ಅದು ಹೇಗೆ ನಿಮಗೆ ಮಾತ್ರ ಕಾಣಿಸಿ ನನಗೆ ಮಾತ್ರ ಕಾಣಿಸ್ಕೊಂಡಿಲ್ಲ? ಜೈ, ಇಟ್ಸ್ ಆಲ್ ಯುವರ್ ಇಮ್ಯಾಜಿನೇಷನ್. ಯಾರನ್ನೋ ನೋಡಿ ಅವ್ರನ್ನೇ ಅಂತ ಅನ್ಕೊಂಡಿದ್ದೀರಾ. ಈಗಲೂ ನೋಡಿ ಅದೇ ಭ್ರಮೆಯಲ್ಲಿದ್ದೀರಾ. ಇದು 100% ಡ್ರಿಂಕ್ಸ್ ಪ್ರಭಾವನೇ. ಸುಮ್ಮನೆ ಏನೋ ಮಾತಾಡಬೇಡ ಬೇಬಿ, ಹೇಳ್ತಿದ್ದೀನಿ ತಾನೆ. ನಾನು ಎಷ್ಟು ಕುಡಿದ್ರೂ ನಾನು ಕಾನ್ಷಿಯಸ್ ಕಳ್ಕೊಂಡಿಲ್ಲ. ನನ್ನ ಬ್ರೈನ್ ನನ್ನ ಕೈಲೇ ಇತ್ತು. ನಾನು ಅವ್ರನ್ನೇ ನೋಡಿರೋದು 100% ಶ್ಯೂರ್. ನೋಡಿ ಇವಾಗಲೂ ಎಷ್ಟು ಪೇನ್ ಆಗ್ತಿದೆ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಡ್ರಿಂಕ್ಸ್ ಜಾಸ್ತಿಯಾಗಿ ನಿಮ್ಮ ಬಾಡಿಗೆ ಬೇರ್ ಮಾಡೋಕ್ಕಾಗ್ತಿಲ್ಲ, ಅದು ಹ್ಯಾಂಗ್ ಓವರ್ ಆಗ್ತಿದೆ ಅಂತ. ನೋಡಿ, ತಿರ್ಗಾ ಮತ್ತೆ ಹ್ಯಾಂಗ್ ಓವರ್ ಅದು ಇದು ಅಂದ್ಕೊಂಡು ಬೇಬಿ ನನಗೆ ಬುದ್ಧಿ ಬಂದಾಗಿಂದ ಕುಡಿತಾ ಇದ್ದೀನಿ ನಾನು. ಇಷ್ಟು ವರ್ಷ ಆಗದೆ ಇರೋದು ಆಲ್ ಆಫ್ ಅ ಸಡನ್ ಇವತ್ತಾಗತ್ತಾ? ನನಗೆ ನೋವಾಗ್ತಿರೋದು ಹಿಂದೆ ಬೇಬಿ, ಯಾರೋ ಹೊಡೆದಂಗಿದೆ. ಜೈ, ನೀವು ಕುಡ್ದು ಬಿದ್ದಿದ್ದೀರಲ್ಲ, ಅದಕ್ಕೆ ಏನೋ ಏಟಾಗಿದೆ. ಸರಿ ಬನ್ನಿ, ಯಾವುದಕ್ಕೊಂದ್ಸಲಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಇನ್ನೂ ಏನೇನಾಗಿದೆಯೋ ಇದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಜೈ, ಪ್ಲೀಸ್. ಏನೂ ಆಗಿರಲ್ಲ ಬೇಬಿ, ನೀನು ಟೆನ್ಷನ್ ತೊಗೋಬೇಡ, ಅದಾಗದೆ ಸರಿ ಹೋಗುತ್ತೆ. ಇದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ. ಈಗಲಾದರೂ ನನ್ನ ಮಾತು ಕೇಳಿ, ಪ್ಲೀಸ್ ಬನ್ನಿ, ಪ್ಲೀಸ್. ಸರಿ ಆಯ್ತು. ಆನಂದ್, ಅಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಪ್ಪ. ಹೊರಗಡೆಗ? ಎಲ್ಲಿಗೆ? ಭೂಮಿಕಾ ಮನೆಗೆ. ಏನು? ಅತ್ತಿಗೆ ಮನೆಗ? ಅಲ್ಲಮ್ಮ, ಈಗ ಗೆಳೆಯ ಏನಂತ ಹೇಳ್ದ? ನೀವಲ್ಲಿಗೆ ಹೋಗ್ಬಾರ್ದು, ಅವ್ರನ್ನ ಮೀಟ್ ಮಾಡಬಾರ್ದು ಅಂತ ಹೇಳಿದನೋ ಇಲ್ವೋ? ನೀವು ಈಗಾಗಲೇ ಒಂದ್ಸರ್ತಿ ಅದಕ್ಕೆನ ಮೀಟ್ ಮಾಡಿದ್ದೀರಾ. ಅವ್ರ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ನಿಮಗೆ ಗೊತ್ತಲ್ವಾ? ಮತ್ತೆ ಯಾಕೆ ವ್ಯರ್ಥ ಪ್ರಯತ್ನ? ಹೋಗ್ಬೇಡಿ, ಏನು ಪ್ರಯೋಜನ ಆಗಲ್ಲಮ್ಮ. ನಂದು ಹೆತ್ತ ಕರಳಪ್ಪ. ಗುಂಡು ಏನೋ ಹೇಳ್ದ ಅಂದ ಮಾತ್ರಕ್ಕೆ, ಭೂಮಿಕಾ ಒಪ್ಕೊಳ್ಳಲ್ಲ ಅಂದ ಮಾತ್ರಕ್ಕೆ ನಾನು ಸುಮ್ಮನಿರೋದಕ್ಕಾಗಲ್ಲ. ನಾನು ನನ್ನ ಪ್ರಯತ್ನನ ಮಾಡಲೇಬೇಕು. ಇಷ್ಟು ವರ್ಷ ಭೂಮಿಕಾ ಎಲ್ಲೋ ಹೋಗಿದ್ದಾಳೆ, ನನ್ನ ಮಗ ಅವಳನ್ನ ಹುಡುಕ್ತಾ ಇದ್ದಾನೆ. ಅವಳು ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾಳೆ, ಅವರಿಬ್ರು ಒಂದಾಗ್ತಾರೆ ಅಂತ ನನಗೆ ಭರವಸೆ ಇತ್ತು. ಆದ್ರೆ ಈಗ ಅವರಿಬ್ರು ಎದುರು ಬದ್ರೆ ಇದ್ದಾರೆ. ಆದ್ರೆ ಅವರಿಬ್ರ ಬಗ್ಗೆ ಮನಸ್ತಾಪ ಮುಗಿತಾನೆ ಇಲ್ಲ, ಏನೂ ಬದಲಾಗ್ತಿಲ್ಲ. ಎಲ್ಲ ಇದ್ದ ಹಾಗೆ ಇದೆ. ಒಂದೇ ಕಡೆ ಇದ್ರು ಬೇರೆ ಬೇರೆ ಇದ್ದಾರೆ. ಗುರ್ತು ಪರಿಚಯ ಇಲ್ಲದೆ ಇರೋರ್ ತರ ಬದುಕ್ತಿದ್ದಾರೆ. ಇದೇನಿದು ಮಕ್ಕಳ ಆಟನಾ? ಏನು ಕಣ್ಣು ಮುಚ್ಚಲೆ ಆಟ ಆಡ್ತಿದ್ದಾರೆ ಅವರು? ಅವರಿಬ್ಬರದು ಯಾಕೋ ಅತಿ ಆಯ್ತು. ಅವನೇನೋ ಹೇಳ್ತಾನೆ ಅಂತ ನಾನು ಸುಮ್ಮನಿರೋದಕ್ಕಾಗಲ್ಲ. ನಾನು ಅವರಿಬ್ಬರ ಮಧ್ಯೆ ಹೋಗೇ ಹೋಗ್ತೀನಿ, ಮಾತಾಡೇ ಆಡ್ತೀನಿ, ಅವರಿಬ್ಬರನ್ನು ಒಂದು ಮಾಡೇ ಮಾಡ್ತೀನಿ. ನೋಡ್ತಾ ಇರೋ ನೀನು. ಇಷ್ಟು ದಿನ ನನಗೆ ಮಾತು ಬರಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಈಗ ಈ ಭಾಗ್ಯ ಏನು ಅಂತ ನಾನು ಅವ್ರಿಗೆ ತೋರಿಸ್ತೇನೆ. ಅಮ್ಮ
ನಿಮ್ಮ ಉತ್ಸಾಹ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಲಿ ಇಷ್ಟೊಂದು ಆವೇಶ ಒಳ್ಳೇದಲ್ಲಮ್ಮ. ಈಗ ನೀವು ಅವ್ರನ್ನ ಒಂದು ಮಾಡಬೇಕು ಅಂತ ಹೋಗ್ತೀರಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡ್ತೀರಾ? ಈಗಾಗಲೇ ಅತ್ತಿಗೆ ಒಂದ್ಸರ್ತಿ ಊರು ಬಿಟ್ಟು ಹೋಗಿದ್ದಾರೆ, ಮತ್ತೆ ಅದೇ ಥರ ಆಗ್ಬಿಟ್ರೆ ಹಾಗಾಗ್ಬಾರ್ದಲ್ವಾ? ಈಗ ಆಗ್ಬೇಕಾಗಿರೋದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲಮ್ಮ, ರಾಜಿ ಸಂಧಾನ. ಸುಮ್ಮನೆ ಕಾಂಪ್ಲಿಕೇಶನ್ಸ್ ಯಾಕೆ ಅಂತ. ದಾನಗಳಲ್ಲೇ ಶ್ರೇಷ್ಠವಾದ ದಾನ ಸಮಾಧಾನ. ಕೂತ್ಕೊಳ್ಳಿ. ಇಲ್ಲ ಕಣ, ನಾನು ಹೋಗ್ತೀನಿ. ನಾನು ಏನು ಪ್ರಯತ್ನ ಮಾಡಬೇಕೋ ಅದೆಲ್ಲ ಪ್ರಯತ್ನ ಮಾಡಿ ಅವರಿಬ್ಬರನ್ನ ಒಂದು ಮಾಡ್ತೀನಿ. ತಾಯಿಯಾಗಿ ಇದು ನನ್ನ ಕರ್ತವ್ಯ ಕಣೋ. ನಾನು ಅಲ್ಲದೆ ಇದ್ರೆ ಯಾರು ಮಾತಾಡ್ತಾರೆ? ನಾನು ಅಲ್ಲಿಗೆ ಹೋಗ್ತೀನಿ, ಅವಳ ಹತ್ರ ಮಾತಾಡಿ ಆಡ್ತೀನಿ. ಆದರೆ ನೀನು ಮಾತ್ರ ನಾನು ಭೂಮಿಕನ ಹತ್ರ ಮಾತಾಡೋದಕ್ಕೆ ಹೋಗಿದ್ದೀನಿ ಅನ್ನೋದನ್ನ ಗುಂಡು ಹತ್ರ ಯಾವುದೇ ಕಾರಣಕ್ಕೂ ಹೇಳಬೇಡ. ಅಮ್ಮ, ಈಗ ನಾನು ಅವ್ನಿಗೆ ಹೇಳಲಿಲ್ಲ ಅಂದ್ರೂ ನೀವು ಅಲ್ಲಿಗೆ ಹೋಗಿರೋ ವಿಷಯ ಅವನಿಗೆ ಗೊತ್ತಾಗೇ ಆಗುತ್ತೆ. ಆಗ ಅವ್ನು ಬೇಜಾರು ಮಾಡ್ಕೋತಾನಲ್ವಾ, ಕೋಪ ಮಾಡ್ಕೋತಾನಲ್ವಾ? ಅವನಿಗೆ ಗೊತ್ತಾಗದೇ ಇರೋ ಥರ ನಾನು ಅಲ್ಲಿಗೆ ಹೋಗ್ತೀನಿ. ಒಂದು ವೇಳೆ ಗೊತ್ತಾದ್ರೂ ಗೊತ್ತಾಗ್ಲಿ ಬಿಡೋ ಅಲ್ವೋ. ಅವನಿಗೆ ಗೊತ್ತಾಗುತ್ತೆ, ಅವನು ಬೇಜಾರು ಮಾಡ್ಕೋತೇನೆ ಅಂತ ನಾವು ಸುಮ್ಮನೆ ಕೂರೋದಕ್ಕಾಗಲ್ಲ. ಅದು ಏನಾದರೂ ಆಗಲಿ, ನಾನು ಅವನ ಹತ್ರ ಮಾತಾಡ್ಕೋತೀನಿ. ನೀನು ನನ್ನನ್ನು ತಡಿಬೇಡ, ನಾನು ಬರ್ತೀನಿ. ಅಮ್ಮ ನಿಂತ್ಕೊಳ್ಳಿ. ಏನೇ ಚಿನ್ನ ಇದು? ಮಾತು ಬಂದಿದ್ದು ಭಾಗ್ಯಮ್ಮನ ಕದರೇ ಚೇಂಜ್ ಆಗ್ಬಿಟ್ಟಿದೆ. ಫುಲ್ಲು ಡಿಮಾಂಡಿಂಗು, ಕಮಾಂಡಿಂಗು, ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ನೋಡ್ತಿರು ಭಾಗ್ಯಮ್ಮ ಎಲ್ರೂ ಹೇಗೆ ಕಂಟ್ರೋಲಿಗೆ ತರ್ತಾರೆ ಅಂತ. ಇದು ಒಂದು ರೀತಿ ಒಳ್ಳೆ ಬೆಳವಣಿಗೆನೆ ಅಲ್ವಾ? ಭಾಗ್ಯಮ್ಮ ಆ ಕಾಡು ಕಿಳಿದ್ರೇನೆ ಅವರಿಬ್ರು ದಾರಿಗೆ ಬರೋದು. ಅವ್ರಿಗೆ ಇವರೇ ಸರಿ. ಹಂಗಂತೀಯಾ? ಅವರಿಬ್ರು ಸರಿ ಹೋಗ್ತಾರೆ ಅಂದ್ರೆ ಅದು ಭಾಗ್ಯಮ್ಮನಿಂದ ಮಾತ್ರ ಸಾಧ್ಯ. ಅದು ಕರೆಕ್ಟೇನು. ಇಷ್ಟು ದಿನ ಮ್ಯೂಟ್ ಆಗಿ ಸೈಲೆಂಟ್ ಆಗಿದ್ರು, ಎಕ್ಸ್ಟ್ರಾ ಪ್ಲೇಯರ್ ತರ ಇದ್ರು. ಆದ್ರೆ ಈಗ ಇಂಪ್ಯಾಕ್ಟ್ ಪ್ಲೇಯರ್ ಆಗ್ಬಿಟ್ಟಿದ್ದಾರೆ. ಈಗ ಆಟಕ್ಕೊಂದು ಕಳೆ ಬಂತು ನೋಡು. ಹೋಗಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ. ಎಷ್ಟು ಸಲ ಕುಡಿತೀಯಾ? ಸರಿ ತರ್ತೀನಿ ಇರು. ನನಗೊಬ್ಬ ಮೊಮ್ಮಗ ಇದ್ದಾನೆ. ಅವನು ನೋಡೋದಕ್ಕೆ ಥೇಟ್ ನಿನ್ನ ಹಾಗೆ ಇದ್ದಾನೆ. ನಿನ್ನ ನೋಡ್ತಿದ್ದಾಗೆ ಅವನು ನೆನಪಾಯ್ತು. ಮುದ್ದು ಮಾಡಬೇಕು ಅಂತ ಅನ್ನಿಸ್ತು. ನಾನು ನಿನ್ಗೆ ಅಜ್ಜಿ ಥರ ಅಲ್ವಾ? ನಾನು ನಿನ್ ಮುದ್ದು ಮಾಡ್ಲಾ? ಅದರಲ್ಲಿದೆ, ಮಾಡಿ, ಪರವಾಗಿಲ್ಲ. ಅಮೃತಧಾರೆ ನನ್ನೊಲವ ಅಮೃತಧಾರೆ.